ಮಾತು ಬೇಡ ಶತ್ರುಘ್ನ, ಕಾರ್ಯದಲ್ಲಿ ಮಾಡಿ ತೋರಿಸು. ನೀನು ಬಾಲಕನೆಂಬ ಕನಿಕರದಿಂದ ನಾನು ಈವರೆಗೂ ನಿನ್ನ ಮೇಲೆ ಪ್ರಬಲವಾದ ಅಸ್ತ್ರವನ್ನು ಪ್ರಯೋಗಿಸಲಿಲ್ಲ. ಆದರೆ ನಿನ್ನ ವೀರಾವೇಶವನ್ನು ತಡೆಯಲೇಬೇಕು. ಈಗ ಈ ಕ್ರೂರವಾದ ಅಸ್ತ್ರವನ್ನು ಎದುರಿಸು. ಅಣ್ಣ ಕುಶನಿದ್ದರೆ ನನ್ನ ಬಲ ಇಮ್ಮಡಿಯಾಗುತ್ತಿತ್ತು. ಸಾರಥಿ, ಪ್ರಣಾಮಗಳು ಪ್ರಭು. ಯಾವ ಪೀಠಿಕೆಯೂ ಬೇಡ ಮತ್ತೆ. ಆ ಬಾಲಕನ ವಿಚಾರದಲ್ಲಿ ನೀವು ತಂದ ವಾರ್ತೆಗಳನ್ನು ನನಗೆ ಹೇಳಿ. ಪ್ರಭು, ತಮ್ಮ ಸೋದರ ಶತ್ರುಘ್ನ ಸ್ವತಃ ಆ ಬಾಲಕನೊಂದಿಗೆ ಯುದ್ಧ ಮಾಡಿದನು. ಅಂದರೆ ಶತ್ರುಘ್ನ ಅವನನ್ನು ಸೋಲಿಸಿಬಿಟ್ಟನೆ? ಹೌದು ಪ್ರಭು. ಅತ್ಯಂತ ವೀರಾವೇಶದಿಂದ ಹೋರಾಡಿದ ಆ ಬಾಲಕ ಕೊನೆಗೆ
ಶತ್ರುಘ್ನನ ಬಾಣದ ಆಘಾತದಿಂದ ಮೂರ್ಛೆ ಹೋದನಂತೆ. ಕೇವಲ ಮೂರ್ಛೆ ಹೋದರೆ ಚಿಂತೆ ಇಲ್ಲ, ಸ್ವಲ್ಪ ಸಮಯದ ನಂತರವಾದರೂ ಎಚ್ಚೆತ್ತುಕೊಳ್ಳುತ್ತಾನೆ. ಆದರೆ ಅವನ ಪ್ರಾಣಕ್ಕೆ ಹಾನಿ ಉಂಟಾಗದಿದ್ದರಾಯಿತು. ಇಲ್ಲ ಪ್ರಭು, ಅಂತಹ ಅನಾಹುತ ಆಗಿಲ್ಲ. ಸ್ವತಃ ಶತ್ರುಘ್ನನಿಗೂ ಅದು ಇಷ್ಟವಾಗಿಲ್ಲ. ಒಳ್ಳೆಯದೇ ಆಯ್ತು ಬಿಡಿ ಅಮಾತ್ಯರೇ. ಬಹುಶಃ ಶತ್ರುಘ್ನ ಅವನನ್ನು ಇಲ್ಲಿಗೆ ಕರೆದು ತರುತ್ತಿರಬಹುದು. ಆ ಬಾಲಕನನ್ನು ಕಾಣಬೇಕೆಂಬ ಕುತೂಹಲ ನನ್ನಲ್ಲಿ ಮೂಡಿದೆ. ನೀವಾ ಇಷ್ಟು ಹೊತ್ತು ಏನು ಮಾಡುತ್ತಿದ್ದೀರಿ? ಎಲ್ಲಿ ನನ್ನ ಪುತ್ರ ಲವನ ಎಲ್ಲಿ? ಅಮ್ಮ, ನಿಮ್ಮ ಮಗ ಲವಕುಮಾರನಿಗೂ ರಾಜನ ಕಡೆಯವರಿಗೂ ಯುದ್ಧವಾಯಿತು. ಏನು ಯುದ್ಧವೇ? ಯುದ್ಧ ಏಕಾಯಿತು? ನಮ್ಮ ಲವ ಯಾರೋ ರಾಜಕುಮಾರನ ಕುದುರೆಯನ್ನು ತೋಟಕ್ಕೆ ಬಂದಾಗ ಕಟ್ಟಿ ಹಾಕಿದ. ಅದನ್ನು ಬಿಡಿಸಿಕೊಳ್ಳಲು ಬಂದ ಸೇನಾಪತಿಯನ್ನು ಕೊಂದು ಹಾಕಿದ. ಇನ್ನೇನು ಗತಿ? ನಮ್ಮ ಲವ ಸೇನಾಪತಿಯನ್ನು ಏಕೆ ಕೊಲ್ಲಲು ಹೋದ? ಅಷ್ಟೇ ಅಲ್ಲಮ್ಮ, ಕುದುರೆಯನ್ನು ಬಿಡಿಸಿಕೊಳ್ಳಲು ಬಂದ ರಾಜಕುಮಾರನನ್ನು ಮೂರ್ಛೆಗೊಳಿಸಿದ. ಆಮೇಲೆ ಬಂದ ಮಹಾಕಪಿಯೊಂದನ್ನು ಎಚ್ಚರ ತಪ್ಪುವಂತೆ ಮಾಡಿದ. ಅಯ್ಯೋ, ಎಂಥ ವಿಪರ್ಯಾಸ! ಮಕ್ಕಳೇ, ಮುಂದೇನಾಯ್ತೋ ಹೇಳಿ. ನನ್ನ ಮಗ ಹೇಗಿದ್ದಾನೆ? ಎಲ್ಲಿದ್ದಾನೆ? ಆಮೇಲೆ ಲವನೊಡನೆ ಹೋರಾಡಲು ಇನ್ನೊಬ್ಬ ರಥದಲ್ಲಿ ಬಂದ. ಅವನಾರು? ಅವನೇನು ಮಾಡಿದ? ಅವನನ್ನು ನಮ್ಮ ಲವ ತತ್ತರಗೊಳ್ಳುವಂತೆ ಮಾಡಿದ. ಆದರೆ ನಂತರ ಅವನೇ ನಮ್ಮ ಲವನನ್ನು ಮೂರ್ಛೆಗೊಳಿಸಿ ತನ್ನ ರಥದಲ್ಲಿ ಮಲಗಿಸಿಕೊಂಡು ಹೋದ. ಅಯ್ಯೋ, ನನ್ನ ಮಗ ಮೂರ್ಛೆ ಹೋಗಿರುವನೇ. ಹೌದಮ್ಮ, ಕುದುರೆಯನ್ನು ಕಟ್ಟಬೇಡ ಎಂದು ಎಷ್ಟು ಹೇಳಿದರೂ ಕೇಳಲಿಲ್ಲ. ಆದರೆ ಅವನು ನಮ್ಮ ಮಾತನ್ನು ತಿರಸ್ಕರಿಸಿದ. ಯಾರೇ ಬಂದರೂ ಗೆಲ್ಲುವುದಾಗಿ ಹೇಳಿದ. ಕುದುರೆಯನ್ನು ಬಿಡುವುದಿಲ್ಲ ಎಂದು ಹಠ ಹಿಡಿದ. ಅಯ್ಯೋ, ಎಂಥ ಅನ್ಯಾಯ! ಇಂಥ ಬಾಲಕನೊಡನೆ ಯುದ್ಧ ಮಾಡಿದ ಅವನೆಂಥ ನಿರ್ದಯಿ! ನನ್ನ ಮಗನನ್ನು ಮೂರ್ಛೆಗೊಳಿಸಲು ಅವನಿಗೆ ಹೇಗೆ ಮನಸ್ಸು ಬಂತು? ಅಯ್ಯೋ ಮಗನೇ ಲವ, ಎಲ್ಲಿರುವೆ? ಹೇಗಿರುವೆ? ನೀನೇಕೆ ಆ ಕುದುರೆಯನ್ನು ಕಟ್ಟಲು ಹೋದೆ? ಏಕೆ ಆಪತ್ತನ್ನು ಮೈ ಮೇಲೆ ಎಳೆದುಕೊಂಡೆ? ಈಗ ನಾನೇನು ಮಾಡಲಿ? ನಿಮ್ಮ ಮುದ್ದಾದ ಮುಖವನ್ನು ನೋಡುತ್ತಾ ನೋಡುತ್ತಾ ನನ್ನ ಸ್ವಾಮಿಯ ವಿರಹದ ನೋವನ್ನು ಮರೆತಿದ್ದೆನಲ್ಲ. ಈಗ ನಿನಗೇನಾದರೂ ಆಪತ್ತು ಸಂಭವಿಸಿದರೆ ನನ್ನ ಗತಿಯೇನು? ಆ ದುಃಖವನ್ನು ಹೇಗೆ ಸಹಿಸಿಕೊಳ್ಳಲಿ ಮಗು? ಅಯ್ಯೋ ದೇವರೇ, ನನ್ನನ್ನು ಇನ್ನೆಷ್ಟು ಪರೀಕ್ಷಿಸುವೆ? ಈ ಅಬಲೆಯ ಮೇಲೆ ಕಿಂಚಿತ್ತೂ ಕರುಣೆ ಇಲ್ಲವೇ? ನಿನ್ನನ್ನು ಬಿಡಿಸಿ ತರಲು ಕುಶನೂ ಬಳಿಯಲ್ಲಿಲ್ಲವಲ್ಲ? ನಾನು ಮಾಡಿದ ಯಾವ ಪಾಪಕ್ಕಾಗಿ ಈ ಶಿಕ್ಷೆ? ನಾನು ಮಾಡಿದ ಯಾವ ಪಾಪಕ್ಕಾಗಿ ಈ ಶಿಕ್ಷೆ? ಅಮ್ಮ, ಏನಾಯ್ತಮ್ಮ? ಏಕೆ ಹೇಳುತ್ತಿರುವೆ? ಕುಶ, ಬಂದೆಯಾ? ನಿನಗೇನು ಆಪತ್ತು ಸಂಭವಿಸಿಲ್ಲ ತಾನೆ? ಇಲ್ಲಮ್ಮ, ನನಗೆ ಯಾವ ತೊಂದರೆಯೂ ಆಗಿಲ್ಲ. ಆದರೆ ನಿನಗೇನಾಯಿತು? ನೀನೇಕೆ ಹೇಳುತ್ತಿರುವೆ? ನನಗೇನು ಆಗಿಲ್ಲ ಮಗು.
ನಾನು ಕ್ಷೇಮವಾಗಿಯೇ ಇದ್ದೇನೆ. ಆದರೆ ಆದರೆ ಏನಾಯ್ತಮ್ಮ? ನಮ್ಮಂತ ಮಕ್ಕಳಿರುವಾಗ ನೀನೇಕೆ ದುಃಖಿಸಬೇಕು? ಲವನಲ್ಲಿ ಅವನು ಇನ್ನೂ ಬರಲಿಲ್ಲವೇ? ಇಷ್ಟು ಹೊತ್ತಿಗೆ ಬರಬೇಕಾಗಿತ್ತಲ್ಲವೇ? ಏನು ಹೇಳಲಿ ಮಗನೇ, ನಿನ್ನ ಸೋದರ ಲವ ಯಾರೋ ರಾಜನ ಕುದುರೆಯನ್ನು ಕಟ್ಟಿದನಂತೆ. ಅವರ ಕಡೆಯವರನ್ನೆಲ್ಲ ಸೋಲಿಸಿದನಂತೆ. ಈಗ ಅವರು ಲವನನ್ನೇ ಮೂರ್ಛೆಗೊಳಿಸಿರುವರಂತೆ. ಅವನನ್ನು ರಥದಲ್ಲಿ ತೆಗೆದುಕೊಂಡು ಹೋಗಿರುವರಂತೆ. ಮುನಿಕುಮಾರರೇ ಹೇಳಿದರು. ಮಿತ್ರರೇ, ನನ್ನ ಸಹೋದರನಿಗೆ ಏನಾಯ್ತೆಂದು ವಿವರವಾಗಿ ಹೇಳಿ. ಕೇಳಿದೆಯಾ ಮಗನೇ? ಕೇಳಿದೆನಮ್ಮ. ಇನ್ನು ಕ್ಷಣವೂ ತಡ ಮಾಡಬೇಡ. ಈಗಲೇ ಹೋಗಿ ಲವನನ್ನು ಬಿಡಿಸಿಕೊಂಡು ಬಾ. ಅಮ್ಮ, ಲವ ಈಗಾಗಲೇ ಬಂಧ ಮುಕ್ತನಾದನೆಂದು ತಿಳಿ ನಾನು ಈಗಲೇ ಹೋಗುತ್ತೇನೆ. ದೇವಾನು ದೇವತೆಗಳೇ ಆ ರಾಜನ ಬೆಂಬಲಕ್ಕೆ ಬರಲಿ. ನಾನು ಆ ರಾಜನನ್ನು ಮತ್ತು ಅವನ ಸೈನ್ಯವನ್ನು ನುಚ್ಚು ನೂರು ಮಾಡುತ್ತೇನೆ. ನನ್ನ ಸಹೋದರನನ್ನು ಸುರಕ್ಷಿತವಾಗಿ ಕರೆತರುತ್ತೇನೆ. ನೀನು ಚಿಂತಿಸಬೇಡ. ಆಗಲಿ ಮಗನೇ, ಬಾ. ಮಿತ್ರರೇ, ಮೂರ್ಛೆ ಹೋದ ನನ್ನ ಸಹೋದರನ ಹೊತ್ತೈದ ರಥ ಎತ್ತ ಹೋಯಿತು. ಆ ದಿಕ್ಕನ್ನು ತೋರಿಸ ಬನ್ನಿ. ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ
ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.